ಭೂಮಿ ಡಿಜಿಟಲ್ ಅಗ್ರಿ ಪ್ಲಾಟ್ಫಾರ್ಮ್ ವತಿಯಿಂದ ರೈತರಿಗೆ ಭೂಮಿ ರೈತ ಪ್ರಶಸ್ತಿ ಪ್ರದಾನ. ಕೃಷಿಕರು ರೈತ ಉತ್ಪಾದನೆಯ ಜೊತೆಗೆ ಉದ್ಯಮದ ಗುರಿಯನ್ನು ಬೆಳೆಸಿಕೊಂಡಲ್ಲಿ ಅಭಿವೃದ್ಧಿ ಸಾಧ್ಯವಾಗಲಿದೆ ಎಂದು ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಅಶೋಕ್ ಆಲೂರ್ ತಿಳಿಸಿದರು. ಬೆಂಗಳೂರು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭೂಮಿ ಡಿಜಿಟಲ್ ಅಗ್ರಿ ಪ್ಲಾಟ್ಫಾರ್ಮ್ ವತಿಯಿಂದ ಆಯೋಜಿಸಿದ್ದ ಭೂಮಿ ರೈತ ಪ್ರಶಸ್ತಿ 2024 ಕಾರ್ಯಕ್ರಮದಲ್ಲಿ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಸಂಶೋಧನೆಗಳನ್ನು ಇಡೀ ರಾಜ್ಯಾದ್ಯಂತ ನಾಡಿನಾದ್ಯಂತ ಮಾಡಲಾಗಿದೆ. ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನಾ ಕೇಂದ್ರಗಳಲ್ಲಿ ಆಗಿರ್ತಕ್ಕಂಥ ಸಂಶೋಧನೆಗಳನ್ನು ರೈತರಿಗೆ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಮಾಧ್ಯಮದವರು ಕೂಡ ಬಹಳ ಸೂಕ್ತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಮಾಡ್ತಾ ಇದ್ದಾರೆ. ಒಂದು ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ನಾನೇನು ಇಚ್ಛೆ ಪಡ್ತೇನೆ, ನಮ್ಮ ದೇಶದಲ್ಲಿ 80% ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ದಾರೆ. ಅಂದರೆ 1 ರಿಂದ 2 ಹೆಕ್ಟೇರ್ಗಿಂತ ಕಡಿಮೆ ಜಮೀನನ್ನು ಹೊಂದಿರತಕ್ಕಂಥ ರೈತರು. ಹಾಗಾಗಿ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರ ಬದುಕನ್ನು ನಾವು ಬಂಗಾರ ಮಾಡಬೇಕು ಅಂತಂದರೆ ಅವರನ್ನು ಒಗ್ಗೂಡಿಸಬೇಕು, ಒಂದು ಸಾಂಸ್ಥಿಕ ರಚನೆ ಅಡಿಯಲ್ಲಿ ಅವರನ್ನು ತರಬೇಕು. ಅವರು ಎದುರಿಸ್ತಕ್ಕಂಥ ಸಮಸ್ಯೆಗಳಿಗೆ, ಸವಾಲುಗಳಿಗೆ ನಾವೆಲ್ಲರೂ ಸಾಂಘಿಕವಾಗಿ ಪ್ರಯತ್ನ ಮಾಡಿ ಅವರನ್ನು ಕೃಷಿ ಕ್ಷೇತ್ರದ ದಿಗ್ಗಜರನ್ನಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮದ ಕೃಷಿಕರಿಂದ ಹಿಮ್ಮುಖರಾಗ್ತಾ ಇದೆ. ಅದು ಕೂಡ ಬಹಳ ಚಿಂತಾಜನಕವಾಗಿರ್ತಕ್ಕಂಥ ವಿಚಾರ. ಯಾಕೆ ಅಂತಂದರೆ ಕೃಷಿ ಒಂದು ಲಾಭದಾಯಕವಾಗಿರ್ತಕ್ಕಂಥ ಉದ್ಯಮ ಅನ್ನೋದನ್ನು ನಾವು ಅವರಿಗೆ ಸರಿಪಡಿಸಬೇಕಾಗಿದೆ. ಇಲ್ಲದೆ ಹೋದರೆ ಅದರಲ್ಲಿ ಹಾಕಿರ್ತಕ್ಕಂಥ ಬಂಡವಾಳ ಅವ್ರಿಗೆ ಬರದೇ ಹೋದರೆ ಎಷ್ಟು ವರ್ಷ ರೈತ ಕೈ ಸುಟ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ರೈತರೆಲ್ಲರೂ ಒಗ್ಗಟ್ಟಾಗಿ ಒಂದು ಸಂಸ್ಥೆಯ ಅಡಿಯಲ್ಲಿ ಬರುವ ಮುಖಾಂತರ ನಾವು ಇಂತಹ ಸಮಸ್ಯೆಗಳಿಗೆ, ಸವಾಲುಗಳಿಗೆ ಸಮಾಧಾನಗಳನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಪ್ರಯತ್ನ ರಾಜ್ಯದಲ್ಲಿ ನಡೀತಾ ಇದೆ, ರಾಷ್ಟ್ರದಲ್ಲಿಯೂ ನಡೀತಾ ಇದೆ. ಅಂಥದಕ್ಕೆಲ್ಲರೂ ನಾವೆಲ್ಲರೂ ಜೊತೆಯಾಗಿ ಕೈ ಜೋಡಿಸಿದಾಗ ಮಾತ್ರ ಅದು ಸಫಲವಾಗಲಿಕ್ಕೆ ಸಾಧ್ಯ. ದೀರ್ಘಕಾಲಿಕ ಪರಿಹಾರ ಇದೆ ನನ್ನ ವ್ಯವಸಾಯ, ಮನೆ ಸಹಾಯ ಇಲ್ಲ, ಆ ಥರದ್ದು ಬೇಡ. ಯಾಕಂತಂದರೆ ನೋಡಿ, ಎಲ್ಲಿಯವರೆಗೆ ಸೂರ್ಯಚಂದ್ರ ಇರ್ತಾರೆ, ಎಲ್ಲಿಯವರೆಗೆ ಈ ಭೂಮಿಯ ಮೇಲೆ ಜನರಿರ್ತದೆ, ಅಲ್ಲಿಯವರೆಗೆ ರೈತ ಉತ್ಪಾದನೆಯನ್ನು ಮಾಡಬೇಕು, ಮಾಡ್ತಾನೇ ಇರ್ತಾನೆ. ರೈತ ಎಂಥ ಯಾವುದೇ ಹಿನ್ನಡೆಗಳಿಗೆ ಬಗ್ಗಿದವನಲ್ಲ. ಹೌದು, ಬಗ್ಗಿದವನಲ್ಲ, ಬಗ್ಗೋದು ನೀವು. ನಾವೆಲ್ಲರೂ ರೈತರ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಅಂತಹ ಅನ್ನದಾತನಿಗೆ ನಾವೆಲ್ಲರೂ ಕೂಡ ಸಾಂಘಿಕವಾಗಿ ಸಹಾಯ ಮಾಡಬೇಕಾಗಿದೆ, ರೈತರನ್ನು ಒಗ್ಗೂಡಿಸಬೇಕಾಗಿದೆ. ಈ ಏನು ಉತ್ಪಾದಕ ಸಂಸ್ಥೆಗಳಂತಕ್ಕಂಥ ಒಂದು ಸಾಂಸ್ಥಿಕ ರಚನೆಯನ್ನು ಸರ್ಕಾರ ಇವತ್ತು ತಂದಿದೆ, ಅದನ್ನು ಅರ್ಥಪೂರ್ಣವಾಗಿ ರೈತರಿಗೆ ಹೇಳುವ ಮುಖಾಂತರ ರೈತರೇ ಆ ಸಂಸ್ಥೆಗಳ ಮಾಲೀಕರು, ಅವುಗಳನ್ನು ಅವರು ಬೆಳೆಸಬೇಕು, ಉಳಿಸಬೇಕು. ಅದರ ಸದಸ್ಯರಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು ರೈತರಿಗೆ ಒದಗಿಸುವ ಮುಖಾಂತರ ಕೃಷಿಯನ್ನು ಒಂದು ಲಾಭದಾಯಕವಾಗಿರ್ತಕ್ಕಂಥ ಉದ್ಯಮ ಮಾಡಲಿಕ್ಕೆ ಖಂಡಿತ ಸಾಧ್ಯ. ನಾವು ಅವರನ್ನು ಒಗ್ಗೂಡಿಸಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿದೆ. ಸರ್, ರೈತ ಮತ್ತು ಅಂತಿಮ ಬಳಕೆದಾರ ಇವರ ಮಧ್ಯೆ ಸೋರು ಹೋಗ್ತಾ ಇರುವಂಥ ಇದನ್ನು ಯಾವ ರೀತಿ ನೋಡಿ, ನಾನು ಹೇಳ್ತಾ ಇದ್ದೆ ನಿಮಗೆ, ಈಗ ನಮ್ಮ ದೇಶದಲ್ಲಿ ಕಳೆದ 5-6 ವರ್ಷಗಳಿಂದ ರೈತ ಉತ್ಪಾದಕ ಸಂಸ್ಥೆಗಳ ಒಂದು ಹೊಸ ಸಾಂಸ್ಥಿಕ ರಚನೆಯನ್ನು ನಾವು ಪರಿಚಯಿಸಿದ್ದೀವಿ. ಕರ್ನಾಟಕದ ವಿಚಾರಕ್ಕೆ ಬಂದಾಗ 1400ಕ್ಕೂ ಹೆಚ್ಚು ರೈತ ಉತ್ಪಾದಕ ಸಂಸ್ಥೆಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಏನಂದರೆ ಅಲ್ಲಿರ್ತಕ್ಕಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಒಂದು ವೇದಿಕೆಯ ಅಡಿಯಲ್ಲಿ ತರುವ ಮುಖಾಂತರ ಕೃಷಿ ಕ್ಷೇತ್ರದಲ್ಲಿ ಅವರು ಎದುರಿಸ್ತಕ್ಕಂಥ ಸವಾಲುಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದು. ಈ ಸಾಂಸ್ಥಿಕ ರಚನೆಯನ್ನು ನಾವು ಬಹಳ ಅಚ್ಚುಕಟ್ಟಾಗಿ, ಅರ್ಥಪೂರ್ಣವಾಗಿ ಬಳಸ್ಕೋಬೇಕು. ಹಾಗೆ ಮಾಡುವ ಮುಖಾಂತರ ರೈತರಿಗೆ ನಾವು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ. ಇದೊಂದು ಒಳ್ಳೆಯ ಸಾಂಸ್ಥಿಕ ರಚನೆ ಅಂತ ಕೂಡ ಹೇಳಿ. ಮಧ್ಯವರ್ತಿಗಳ ಹಾವಳಿ ಕಡಿಮೆ ಖಂಡಿತ. ಅದರ ಒಂದು ಮುಖ್ಯವಾದ ಉದ್ದೇಶ ಏನು ಅಂತಂದರೆ ರೈತರ, ಉತ್ಪಾದಕರು ಮತ್ತು ಬಳಕೆದಾರರ ಮಧ್ಯೆ ಇರತಕ್ಕಂಥ ದೊಡ್ಡ ಒಂದು ಸರಪಳಿ ಇದೆ, ಮಧ್ಯವರ್ತಿಗಳ ಸರಪಳಿ ಇದೆ. ಒಂದೇ ದಿನಕ್ಕೆ ಅವನ್ನೆಲ್ಲ ಸಂಪೂರ್ಣವಾಗಿ ತೆಗೆದು ಹಾಕಲಿಕ್ಕೆ ಆಗದೇ ಇದ್ರೂ ಕೂಡ ಹಂತ ಹಂತವಾಗಿ ನಾವು ಅವರನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ರೈತರು ಗ್ರಾಹಕರಿಂದ ಬರತಕ್ಕಂಥ ಲಾಭಾಂಶವನ್ನು ನೇರವಾಗಿ ಪಡೀಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಮಾಡಬೇಕು. ಸರ್, ಜನಸಾಮಾನ್ಯರು ಇವತ್ತು ಹೆಚ್ಚು ಆಹಾರ ಪದಾರ್ಥಗಳು ವಿಷ ಆಗ್ತಾ ಇರೋದು, ಭೂಮಿ ಕೂಡ ಆರೋಗ್ಯವನ್ನು ಕಳ್ಕೊಳ್ತಾ ಇದೆ. ನಾನು ಮಾತನಾಡುವಾಗ ಜಗಜ್ಯೋತಿ ಬಸವೇಶ್ವರ ಒಂದು ವಚನವನ್ನು ಕೂಡ ಹೇಳಿದೆ. ನಾನು ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಭೂಮಿ ಹತ್ತಿ ಉರಿದರೆ ನಿಲ್ಲಬಹುದೇ ಅಂತ. ನಾವು ಭೂಮಿಯನ್ನು, ನಮ್ಮ ತಾಯಿಯನ್ನು ಹೇಗೆ ಗೌರವಿಸ್ತೇವೆ ಹಾಗೆ ಗೌರವಿಸ್ತಕ್ಕಂಥ ಪ್ರಯತ್ನ ಅರ್ಥಪೂರ್ಣವಾಗಿ ಮಾಡಬೇಕು. ನಮ್ಮ ಭೂಮಿ ಇದು. ನಾನು ನನ್ನ ಮಕ್ಕಳಿಂದ ಇದನ್ನು ಸಾಲದ ರೂಪವಾಗಿ ಪಡೆದುಕೊಂಡಿದ್ದೀನಿ ಅಂತ ತಿಳ್ಕೊಂಡು ರೈತರು ಅದನ್ನು ಬಳಸಬೇಕು. ನಾನು ಸಾಲವನ್ನು ಮಗನಿಗೆ ಬಡ್ಡಿಯ ಸಮೇತ ಕೊಡಬೇಕಂದ್ರೆ ಇವತ್ತಿರ್ತಕ್ಕಂಥ ಮಣ್ಣಿನ ಆರೋಗ್ಯವನ್ನು ಸುಧಾರಣೆ ಮಾಡಿ ಅವನಿಗೆ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗೆ ಮಾಡುವ